ಇದು ಬಹಳ ಮುಖ್ಯ. ಯಾವಾಗ ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತೇವೋ ಆಗ ನಾವು ದೇವರ ಮಕ್ಕಳನ್ನಿಸಿಕೊಳ್ತೇವೆ. ಪವಿತ್ರ ಆತ್ಮನ ಸ್ವರ ಹೇಗೆ ನಮ್ಮ ಜೀವಿತದಲ್ಲಿ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ರೆ, ನಾವು ಆತನು ಮಾತನಾಡಿರೋ ಮಾತಿಗೆ ಯಾವಾಗ ವಿಧೇಯರಾಗ್ತೇವೋ, ವಿಧೇಯತೆಯಲ್ಲಿ ನಡೀತಾ ಇರ್ತೇವೋ, ಆತನ ಸ್ವರ ನಮ್ಮ ಜೀವಿತದಲ್ಲಿ ಇನ್ನೂ ದೃಢವಾಗ್ತದೆ, ಇನ್ನೂ ಬಲವಾಗ್ತದೆ. ನಮ್ಮ ಹೊಲಸು ಆಲೋಚನೆಗಳು, ನಮ್ಮ ಹೊಲಸು ಥಾಟ್ಗಳು, ಮಾತುಗಳು ಪವಿತ್ರ ಆತ್ಮನನ್ನು ಅರಟು ಮಾಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ವಂದಿಸ್ತೇನೆ. ದಾರಿದೀಪ, ಗೈಡಿಂಗ್ ಲೈಟ್ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸಲಿಕ್ಕಿರುವುದು ಪವಿತ್ರಾತ್ಮನ ಹೃದಯದಲ್ಲಿ ಹಾಕಿದ ವಿಷಯ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ ಮಾಡುವುದು ಹೇಗೆ, ಅಥವಾ ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಹೇಗೆ ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾವು ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ ತಂದೆ. ನೀವು ನಮ್ಮೊಂದಿಗೆ ಮಾತನಾಡಿ, ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ಸ್ವಾಮಿ, ಅದು ಜೀವಿತಗಳನ್ನು ಬದಲು ಮಾಡುವಂಥದ್ದು. ಪ್ರತಿಯೊಬ್ಬರ ಜೀವಿತಗಳು ಬದಲಾಗಲಿ ರಾಜ. ನಿಮ್ಮ ವಾಕ್ಯದ ಪ್ರಕಟಣೆಗಳು ಉಂಟಾಗಲಿ ರಾಜ. ಸತ್ಯತೆಗಳನ್ನು ತಿಳಿಯುವಂತೆ ಕೃಪೆ ಕೊಡಿ, ದಯ ತೋರಿ ರಾಜ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಪವಿತ್ರ ಆತ್ಮದೇವರೆಲ್ಲವನ್ನು ನೀವು ತೆಗೆದುಕೊಳ್ಳಿ ತಂದೆ. ನಿಮ್ಮ ನಾಮಕ್ಕೆ ಸ್ತುತಿಗಾನ, ಮಾನ, ಮಹಿಮೆ, ಪ್ರಭಾವ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳೆದಿವೆ ತಂದೆ, ಆಮೆನ್. ಪ್ರಿಯರೇ, ನಾನು ಹಾಗೆ ಹೇಳಿದಾಗ ಇವತ್ತಿನ ಸಂದೇಶದ ವಿಷಯ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ ಮಾಡುವುದು ಹೇಗೆ, ಅಥವಾ ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡುವುದು ಹೇಗೆ ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸ್ತೇವೆ. ಮೊದಲಿಗಾಗಿ ನಾವು ವಾಕ್ಯ ನೋಡುವ 2 ಕೊರಿಂಥ 13ನೇ ಅಧ್ಯಾಯದ 14ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಎಂಬುದಾಗಿ. ಓಕೆ, ಸೊ ಇಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ. ಸೊ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್, ಇದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ನಾವು ವಾಕ್ಯದಲ್ಲಿ ಅದನ್ನೇ ಧ್ಯಾನಿಸುವಂಥದ್ದು. ನಾವು ಹೇಗೆ ಪವಿತ್ರ ಆತ್ಮನ ಅನ್ಯೋನ್ಯತೆ ಮಾಡೋದು ಎಂಬುದಾಗಿ. ಎಷ್ಟು ನಾವು ಪವಿತ್ರ ಆತ್ಮನಿಗೆ ಅನ್ಯೋನ್ಯತೆ ಮಾಡ್ತೇವೋ ಅಷ್ಟು ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತೇವೆ. ಇದು ಬಹಳ ಮುಖ್ಯ. ಯಾವಾಗ ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತೇವೋ ಆಗ ನಾವು ದೇವರ ಮಕ್ಕಳನ್ನಿಸಿಕೊಳ್ತೇವೆ. ರೋಮಪುರ 8ನೇ ಅಧ್ಯಾಯದ 14ನೇ ವಚನ ನೋಡುವ: ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಸೊ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ. ಸೊ ನಾವು ಮುಂದೆ ನೋಡುವ ಪವಿತ್ರ ಆತ್ಮನೊಂದಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಇರುವ 3 ಮುಖ್ಯವಾದ ಅಂಶಗಳು. ಅದನ್ನು ಒಂದೊಂದಾಗಿ ಧ್ಯಾನ ಮಾಡುವ. ಮೊದಲನೇದಾಗಿ ಪವಿತ್ರ ಆತ್ಮನೊಂದಿಗೆ ನಿರಂತರವಾಗಿ ಮಾತನಾಡೋದು. ಸೊ ನಾವು ಪವಿತ್ರ ಆತ್ಮನೊಂದಿಗೆ ಅನ್ಯೋನ್ಯತೆ ಮಾಡಬೇಕಾದ್ರೆ ನಾವು ಪವಿತ್ರ ಆತ್ಮನೊಂದಿಗೆ ದಿನವಿಡೀ ಕ್ಷಣ ಕ್ಷಣ ಕಮ್ಯುನಿಕೇಟ್ ಮಾಡಬೇಕು, ನಾವು ಮಾತನಾಡಬೇಕು. ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಸೊ ಆಗಿರುವುದಾಗಿ ಆತನನ್ನು ಒಬ್ಬ ವ್ಯಕ್ತಿ ಹಾಗೆ ನಮ್ಮ ಸಂಗಡ ಇರುವ, ನಮ್ಮ ಜೊತೆಯಲ್ಲಿರುವ, ನಮ್ಮ ಒಳಗೆ ಇರುವ ಆತನನ್ನು ಯಾವಾಗಲೂ ನಾವು ಮಾತಾಡಬೇಕು. ಪ್ರತಿಯೊಂದು ಸಂಗತಿಗೆ ಆತನೊಂದಿಗೆ ಸಲಹೆಗಳನ್ನು, ಆತನ ಉಪದೇಶವನ್ನು ನಾವು ಸ್ವೀಕರಿಸಬೇಕು, ಮಾತುಗಳನ್ನು ಸ್ವೀಕರಿಸಬೇಕು. ಸೊ ಆ್ಯಸ್ ವಿ ಕಮ್ಯುನಿಕೇಟ್, ನಾವು ಎಷ್ಟು ಹೆಚ್ಚಾಗಿ ಮಾತನಾಡ್ತೇವೋ ಅಷ್ಟು ದೃಢವಾದ ರಿಲೇಷನ್ಶಿಪ್ಪನ್ನು ನಾವು ಬಿಲ್ಡ್ ಮಾಡ್ತೇವೆ. ಇಟ್ಸ್ ಆಲ್ ಅಬೌಟ್ ಕಮ್ಯುನಿಕೇಷನ್. ನಾವು ಯಾರೊಟ್ಟಿಗೆ ಆಗಿ ಲೋಕದಲ್ಲಿ ಕೂಡ ನಾವು ಎಷ್ಟು ಆ ವ್ಯಕ್ತಿಯೊಟ್ಟಿಗೆ ಮಾತಾಡ್ತೇವೋ ಅಷ್ಟು ನಾವು ಅವರಿಗೆ ಕ್ಲೋಸ್ ಆಗ್ತೇವೆ, ನಮ್ಮ ಅನ್ಯೋನ್ಯತೆ ಹೆಚ್ಚಾಗ್ತದೆ. ಸೇಮ್ ವೇ ನಾವು ಪವಿತ್ರ ಆತ್ಮನಿಗೆ ಎಷ್ಟು ಹೆಚ್ಚು ಮಾತನಾಡ್ತೇವೋ ಅಷ್ಟು ನಾವು ಪವಿತ್ರ ಆತ್ಮನಿಗೆ ಅನ್ಯೋನ್ಯವಾಗ್ತೇವೆ, ಪವಿತ್ರ ಆತ್ಮನಿಗೆ ಹತ್ತಿರವಾಗ್ತೇವೆ. ಇಟ್ಸ್ ಲೈಕ್ ಪವಿತ್ರ ಆತ್ಮನೊಂದಿಗೆ ಈಸ್ ಲೈಕ್ ಅ ಫ್ರೆಂಡ್. ಆತನ ನಮ್ಮ ಸ್ನೇಹಿತನ ಹಾಗೆ. ವಿ ಶುಡ್ ಶೇರ್ ಎವ್ರಿಥಿಂಗ್. ನಮ್ಮ ಎಲ್ಲ ವಿಷಯಗಳನ್ನು, ಬಲಹೀನತೆಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನು ಮಾತಾಡಿಕೊಳ್ಳುವಂಥದ್ದು. ನಮ್ಮ ಹೃದಯದಲ್ಲಿ ಆಗೋ ಪ್ರತಿಯೊಂದು ಸಂಗತಿಯನ್ನು ಪವಿತ್ರಾತ್ಮನಿಗೆ ಹೇಗೆ ನಾವು ಫ್ರೆಂಡ್ಸ್ಗಳಿಗೆ ಹೇಳ್ತೇವೋ, ನಮ್ಮ ಹತ್ತಿರದವರಿಗೆ ಹೇಳ್ತೇವೋ, ಪ್ರೀತಿ ಪಾತ್ರರಿಗೆ ಹೇಳ್ತೇವೋ, ಅದೇ ರೀತಿಯಲ್ಲಿ ಪವಿತ್ರಾತ್ಮನೊಂದಿಗೆ ಮಾತನಾಡ್ತಾ ಅದನ್ನು ತಿಳಿಸುವಂಥದ್ದು. ಅಷ್ಟು ಮಾತ್ರ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯ ಇರ್ಬೋದು, ಪ್ರತಿಯೊಂದು ಸಂಗತಿಗಳಿಗೆ ಪವಿತ್ರಾತ್ಮನ ಸಹಾಯವನ್ನು, ಪವಿತ್ರಾತ್ಮನ ಬಲವನ್ನು ಕೇಳಿಕೊಳ್ಳುವಂಥದ್ದು, ಸಲಹೆಯನ್ನು ಕೇಳಿಕೊಳ್ಳುವಂಥದ್ದು. ಆ್ಯಂಡ್ ಈ ಕಮ್ಯುನಿಕೇಷನ್ ಪವಿತ್ರ ಆತ್ಮನೊಂದಿಗೆ ನಮ್ಮ ರಿಲೇಷನ್ಶಿಪ್ಪನ್ನು ದೃಢಪಡಿಸ್ತದೆ, ಅದನ್ನು ಭದ್ರಪಡಿಸ್ತದೆ. ಸೊ ಎರಡನೇದಾಗಿ, ಯಾಕೆ ಇದು ಮೊದಲನೇ ಹಂತದಲ್ಲಿ ಏನಾಗ್ತದೆ, ನಾವು ಎಷ್ಟು ಮಾತಾಡ್ತೇವೋ ನಾವು ಅಷ್ಟೇ ಪವಿತ್ರ ಆತ್ಮನಿಂದ ಆತನ ಸ್ವರವನ್ನು ಕೂಡ ಕೇಳಿಸ್ಕೊಳ್ಳಿ. ಈ ವಿಲ್ ರಿಪ್ಲೈ. ಪವಿತ್ರ ಆತ್ಮ ನಾವು ಮಾತನಾಡಿದಾಗ ಆತನು
ನಮಗೆ ಅದಕ್ಕೆ ಬೇಕಾದ ಸಲಹೆಯನ್ನು ತಿರುಗಿ ಮಾತನಾಡ್ತಾರೆ. ದರ್ ಇಸ್ ಅ ಕಮ್ಯುನಿಕೇಷನ್ ಹ್ಯಾಪ್ನಿಂಗ್ ಕಂಟಿನ್ಯೂಲಿ. ಅಲ್ಲಿ ಒಂದು ಮಾತುಕತೆ ನಿರಂತರವಾಗಿ ನಡೀತಾ ಇರ್ತದೆ. ಎರಡನೇದು ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯರಾಗುವುದು. ಸೊ ಮೊದಲನೇದು ಪವಿತ್ರಾತ್ಮನೊಂದಿಗೆ ನಿರಂತರವಾಗಿ ಮಾತನಾಡೋದು, ಸಲಹೆಗಳನ್ನು ಕೇಳುವಂಥದ್ದು. ನಂತರ ಪವಿತ್ರಾತ್ಮನ ಕೊಡುವ ಸಲಹೆಗಳನ್ನು ಪವಿತ್ರಾತ್ಮನ ಸ್ವರಕ್ಕೆ ನಾವು ವಿಧೇಯರಾಗ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪವಿತ್ರಾತ್ಮನ ಸ್ವರ ಹೇಗೆ ನಮ್ಮ ಜೀವಿತದಲ್ಲಿ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ರೆ, ನಾವು ಆತನು ಮಾತನಾಡಿರೋ ಮಾತಿಗೆ ಯಾವಾಗ ವಿಧೇಯರಾಗ್ತೇವೋ, ವಿಧೇಯತೆಯಲ್ಲಿ ನಡೀತಾ ಇರ್ತೇವೋ, ಆತನ ಸ್ವರ ನಮ್ಮ ಜೀವಿತದಲ್ಲಿ ಇನ್ನೂ ದೃಢವಾಗ್ತದೆ, ಇನ್ನೂ ಬಲವಾಗ್ತದೆ. ಹಲ್ಲೆಲೂಯ. ನಾವು ಅವಿಧೇಯರಾಗ್ತಾ ಇರುವಾಗ ನಾವು ಪವಿತ್ರಾತ್ಮನ ಸ್ವರವನ್ನು ನಂದಿಸ್ತಾ ಇರ್ತೇವೆ. ವಿ ಆರ್ ಕ್ವೆಂಚಿಂಗ್ ದ ಹೋಲಿ ಸ್ಪಿರಿಟ್. ಅವಿಧೇಯತೆ ಪವಿತ್ರಾತ್ಮನ ಸ್ವರವನ್ನು ನಂದಿಸ್ತದೆ. ನಾವು ವಿಧೇಯರಾಗುವಾಗ ಅದು ಇನ್ನೂ ಸ್ಪಷ್ಟವಾಗಿ ದೃಢವಾಗಿ ನಮಗೆ ಕೇಳಿಸಲ್ಪಡ್ತದೆ. ಸೊ ಪವಿತ್ರಾತ್ಮನ ಸ್ವರ ಅದು ನಮ್ಮ ಒಳಗಿಂದ ಬರ್ತದೆ. ನಮ್ಮ ಸ್ವರದ ಹಾಗೆ ನಮ್ಮ ಒಳಗೆಯಿಂದ ಬರ್ತದೆ. ಬಹಳ ಮೃದುವಾದ ಸ್ವರ, ಬಹಳ ಸರಳವಾದ ಮಾತು, ಆದರೆ ಅಷ್ಟೇ ದೃಢವಾಗಿರುವಂಥದ್ದು. ಇಟ್ ಈಸ್ ಅ ಸಾಫ್ಟ್ ವಾಯ್ಸ್ ಬಟ್ ಇಟ್ ಈಸ್ ಅ ಫರ್ಮ್ ವಾಯ್ಸ್. ಅದು ಬಹಳ ಮೃದುವಾದ ಸ್ವರ, ಅದು ಆದರೆ ಅಷ್ಟೇ ದೃಢವಾಗಿರುವ ಸ್ವರ. ಅದರಲ್ಲಿ ಚಂಚಲತೆ ಇಲ್ಲ. ಪವಿತ್ರಾತ್ಮನು ಮಾತನಾಡುವಾಗ ಆ ಮಾತಿನಲ್ಲಿ, ಆ ಸಲಹೆಯಲ್ಲಿ ಯಾವ ಚಂಚಲತೆ ಇರುವುದಿಲ್ಲ. ಅನೇಕರಿಗೆ ನಿಮಗೆ ಇನ್ನೂ ತಿಳಿಬೇಕಾದ್ರೆ ಪವಿತ್ರಾತ್ಮನ ಸ್ವರ ಎಂಬುದಾಗಿ ಹೇಗೆ ನನ್ನ ಒಳಗೆಯಿಂದ ಬರುವ ಸ್ವರವನ್ನು ನಾನು ಡಿಸರ್ನ್ ಮಾಡುವುದು ಎಂಬುದಾಗಿ, ಅದಕ್ಕೆ ನಮಗೆ ಟೆಸ್ಟಿಗೆ ಇರುವಂಥ ಭಾಗ ಏನಂದರೆ ದೇವರ ವಾಕ್ಯ. ಪವಿತ್ರಾತ್ಮನು ಮಾತನಾಡೋದು ಪ್ರತಿಯೊಂದು ದೇವರ ವಾಕ್ಯಾನುಸಾರವಾಗಿರ್ತದೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವುದಿಲ್ಲ. ಸೊ ನಿಮ್ಮ ಒಳಗೆ ಬರುವ ಸ್ವರ, ಅದನ್ನು ಅನಲೈಸ್ ಮಾಡಬೇಕಾದ್ರೆ, ಅದು ಪವಿತ್ರಾತ್ಮ ಸ್ವರವ ಎಂಬ ತಿಳಿಬೇಕಾದ್ರೆ ನೀವು ದೇವರ ವಾಕ್ಯದಲ್ಲಿ ಅದನ್ನು ಸ್ಕ್ಯಾನ್ ಮಾಡಬೇಕು. ಇದು ದೇವರ ವಾಕ್ಯಕ್ಕೆ ಬದ್ಧವಾಗಿದೆಯಾ? ದೇವರ ವಾಕ್ಯ ಇದನ್ನು ಒಪ್ಪುತ್ತದಾ? ಈ ಸ್ವರವನ್ನು, ಆ ಸ್ವರ ದೇವರ ವಾಕ್ಯದೊಂದಿಗೆ ಅಲೈನ್ ಆಗೋದಾದರೆ, ಬದ್ಧವಾಗಿರೋದಾದರೆ ಅದು ಪವಿತ್ರಾತ್ಮನ ಸ್ವರ. ಪವಿತ್ರಾತ್ಮನ ಯಾವಾಗಲೂ ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡುವುದಿಲ್ಲ. ಹಲ್ಲೆಲೂಯ. ಸೊ ಇದು ನೀವು ತಿಳಿಲಿಕ್ಕಿರುವ ಸಂಗತಿ. ಮೂರನೇದಾಗಿ, ಏನು ನಾವು ಪವಿತ್ರ ಆತ್ಮನೊಂದಿಗೆ ಅನ್ಯೋನ್ಯ ಮಾಡುವುದು ಅಥವಾ ನಡೆಸಲ್ಪಡಲಿಕ್ಕಿರುವ ಮೂರನೇ ಬಹಳ ಮುಖ್ಯವಾದ ಅಂಶ ಏನಂದರೆ, ನಮಗೆ ಒಂದು ಯಾವಾಗಲೂ ಮನವರಿಕೆ ಇರಬೇಕೇನಂತ ಹೇಳಿದ್ರೆ, ಈ ದೇಹ ಪವಿತ್ರಾತ್ಮನ ಗರ್ಭಗುಡಿ ಎಂಬುದಾಗಿ. ಇದು ನಾವು ಯಾವಾಗಲೂ ಆ ಕಾನ್ಷಿಯಸ್ಸಲ್ಲಿ, ಆ ತಿಳುವಳಿಕೆಯಲ್ಲಿ ನಾವು ನಡೀತಾ ಇರಬೇಕು. 1 ಕೊರಿಂಥ 6ನೇ ಅಧ್ಯಾಯದ 19ನೇ ವಚನ ನೋಡುವ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಸೊ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಸೊ ಪವಿತ್ರ ಆತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಎಂಬುದಾಗಿ. ಓಕೆ, ಸೊ ಭಾಳ ಅದ್ಭುತವಾದ ವಾಕ್ಯ ಭಾಗ. ಇಲ್ಲಿ ನಾವು ನೋಡ್ತೇವೆ, ಯೇಸುವಿನ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ, ಪವಿತ್ರಾತ್ಮನಿಗೆ ಗರ್ಭಗುಡಿ ಆಗಲಿಕ್ಕೆ. ಪವಿತ್ರಾತ್ಮನಿಗೆ ದೇಹವಿಲ್ಲ, ನಮ್ಮ ದೇಹ ಪವಿತ್ರಾತ್ಮನ ದೇಹವಾಗಿದೆ. ಹಲ್ಲೆಲೂಯಾ. ಇದು ಬಹಳ ಅದ್ಭುತವಾದದ್ದು, ಪವರ್ಫುಲ್ ಆಗಿರೋದು. ಸೊ ಈ ಲೋಕದಲ್ಲಿ ಪವಿತ್ರಾತ್ಮನಿಗೆ ನಮ್ಮ ದೇಹ ಗುಡಾರವಾಗಿದೆ, ವಾಸಸ್ಥಳವಾಗಿದೆ, ತಂಗ್ಲಿಕ್ಕಿರುವ ಸ್ಥಳವಾಗಿದೆ. ಹಲ್ಲೆಲೂಯಾ. ದೇವರ ಕಾರ್ಯವನ್ನು ಮಾಡಲಿಕ್ಕೆ, ದೇವರ ಯೋಜನೆಯನ್ನು ಫುಲ್ಫಿಲ್ ಮಾಡಲಿಕ್ಕೆ, ದೇವರು ನಮ್ಮಲ್ಲಿಟ್ಟಿರೋ ಉದ್ದೇಶಗಳು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ದೇವರು ಕಳಿಸಿಕೊಟ್ಟ ಪವಿತ್ರ ಆತ್ಮ ನಮ್ಮ ಒಳಗೆ ಬಂದು ನಮ್ಮ ಅಂಗಗಳನ್ನು, ನಮ್ಮ ಆಲೋಚನೆಗಳನ್ನು ಆತನು ದೇವರ ಕಾರ್ಯಗಳ ಕಡೆಗೆ ಫುಲ್ಫಿಲ್ ಮಾಡೋ ಕಡೆಗೆ ತಿರುಗಿಸುವ ಆತನಾಗಿದ್ದಾನೆ. ದಟ್ ಈಸ್ ದ ಹೋಲ್ ಇಂಟೆನ್ಷನ್. ಅದು ದೇವರ ಬಹಳ ಮುಖ್ಯವಾದ ಇಂಟೆನ್ಷನ್ ಆಗಿದೆ. ಸೊ ಹಾಗಿರೋದಾಗಿ ನಮ್ಮೊಳಗೆ ವಾಸ ಮಾಡೋ ಪವಿತ್ರ ಆತ್ಮನನ್ನು ಅನ್ಕಂಫರ್ಟೇಬಲ್ ಮಾಡೋದಲ್ಲ, ವಿ ಶುಡ್ ಮೇಕ್ ಹಿಮ್ ಕಂಫರ್ಟೇಬಲ್. ನಮ್ಮ ಮಾಡೋ ಹೊಲಸು ಆಲೋಚನೆಗಳು, ನಮ್ಮ ಹೊಲಸು ಥಾಟ್ಗಳು, ಮಾತುಗಳು ಪವಿತ್ರ ಆತ್ಮನನ್ನು ಅರಟು ಮಾಡ್ತದೆ. ನಾವು ಏನನ್ನು ನೋಡ್ತೇವೋ ಅದನ್ನು ಪವಿತ್ರ ಆತ್ಮ ನೋಡ್ತಾರೆ. ಈಗ ನಾವು ಯೋಚನೆ ಮಾಡಬೇಕು, ಈ ಕಾನ್ಷಿಯಸ್ಸಲ್ಲಿ ಇರಬೇಕು. ಸೊ ನಾವೇನು ನೋಡಬೇಕೆಂಬುದಾಗಿ. ಬಿಕಾಸ್ ನಮ್ಮ ಕಣ್ಣು ನಮ್ಮ ಕಣ್ಣಲ್ಲ, ಅದು ಪವಿತ್ರಾತ್ಮನ ಕಣ್ಣು. ನಮ್ಮ ಕೈ ಅಲ್ಲ, ಪವಿತ್ರಾತ್ಮನ ಕೈ. ನಮ್ಮ ಬಾಯಲ್ಲ, ಅದು ಪವಿತ್ರಾತ್ಮನ ಬಾಯಿ. ಸೊ ಹಾಗಾಗಿ ನಾವು ಯೋಚನೆ ಮಾಡುವ, ನಾವು ಏನನ್ನು ನೋಡಬೇಕು ಅದನ್ನು ಪವಿತ್ರಾತ್ಮ. ಸೊ ಪವಿತ್ರಾತ್ಮನಿಗೆ ಅದನ್ನು ತೋರಿಸುವುದು ಸರಿಯಾ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಕಾನ್ಷಿಯಸ್ಸಲ್ಲಿ ನಾವು ನಡೀತಾ ಇರುವಾಗ ನಮ್ಮ ದೇವರೊಂದಿಗೆ, ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ, ಫೆಲೋಶಿಪ್, ಕ್ಲೋಸ್ನೆಸ್ ತುಂಬ ದೃಢವಾಗ್ತದೆ, ತುಂಬ ಆಳವಾಗ್ತದೆ.
ಸೊ ಪವಿತ್ರ ಆತ್ಮ ನಮ್ಮ ಒಳಗಿರೋದ್ರಿಂದಾಗಿ ನಮ್ಮ ಆಲೋಚನೆಗಳನ್ನು ಕೂಡ ತಿಳಿದಿದ್ದಾರೆ. ಈ ನೋಸ್ ಅವರ್ ಥಾಟ್ಸ್ ಆಸ್ ವೆಲ್. ಅದನ್ನು ಕೂಡ ಆತನು ನಾವು ಮಾಡುವ ಆಲೋಚನೆಗಳಲ್ಲಿ ಪವಿತ್ರ ಆತ್ಮನಿಗೆ ತಿಳಿಯದಿರೋದು ಯಾವುದೊಂದಿಲ್ಲ. ನಾವು ನೋಡುವುದು ಮಾಡುವ ಕಾರ್ಯಗಳು ಮಾತ್ರ ಅಲ್ಲ, ನಮ್ಮ ಒಳಗೆ ಆಗುವ ಪ್ರತಿಯೊಂದು ಥಾಟ್ಗಳನ್ನು ಆತನ ಬಲ್ಲವತ. ಕೀರ್ತನೆ 139ನೇ ಅಧ್ಯಾಯ 1-8. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹಳ ಆಶ್ಚರ್ಯಕರವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೊಡಲಿ? ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡವನೆಂದೇ ಅಲ್ಲಿಯೂ ನೀನಿರುತ್ತಿ ಎಂಬುದಾಗಿ. ಸೊ ಇಲ್ಲಿ ವಾಕ್ಯ ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ ಎಂಬುದಾಗಿ. ಸೊ ಹೋಲಿ ಸ್ಪಿರಿಟ್ ನೋಸ್ ಎವ್ರಿಥಿಂಗ್. ಸೊ ನಾವು ನಮ್ಮ ಈ ದೇಹವನ್ನು ಪವಿತ್ರ ಆತ್ಮನ ಕಾರ್ಯಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು, ವಿ ಶುಡ್ ಸರೆಂಡರ್ ಅವರ್ ಬಾಡೀಸ್, ಗಿವ್ ಅವರ್ ಬಾಡೀಸ್ ಕಂಪ್ಲೀಟ್ಲಿ ಟು ದ ಹೋಲಿ ಸ್ಪಿರಿಟ್. ವಿ ಆರ್ ನಾಟ್ ಅವರ್ ಓನ್. ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಪವಿತ್ರಾತ್ಮನ ಕಾರ್ಯ, ದೇವರ ಯೋಜನೆ ಮಾಡಲಿಕ್ಕೋಸ್ಕರ ನಾವು ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ನಾವು ರೋಮಪುರ 6ನೇ ಅಧ್ಯಾಯದ 13ನೇ ವಚನ ನೋಡುವ. ಅದರಲ್ಲಿ ಬಿ ಭಾಗವನ್ನು ಓದ್ತೇನೆ. ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಎಂಬುದಾಗಿ. ಸೊ ಗಿವ್ ಯುವರ್ ಬಾಡಿ ಟು ದ ಹೋಲಿ ಸ್ಪಿರಿಟ್. ನಮ್ಮ ದೇಹಗಳನ್ನು ಸಂಪೂರ್ಣವಾಗಿ ಪವಿತ್ರ ಆತ್ಮನ ಕಾರ್ಯಕ್ಕಾಗಿ, ಯೋಜನೆಗಾಗಿ ಒಪ್ಪಿಸಿಕೊಡುವಂಥದ್ದು. ಸೊ ನಾವಿಲ್ಲಿ 3 ಬಹಳ ಮುಖ್ಯವಾದ ವಿಷಯಗಳು ನೋಡ್ತೇವೆ. ಪವಿತ್ರ ಆತ್ಮ ನಡೆಸಲ್ಪಡುವುದು ಅಥವಾ ಪವಿತ್ರ ಆತ್ಮನೊಂದಿಗೆ ಅನ್ಯೋನ್ಯತೆ ಮಾಡುವುದಕ್ಕೆ 3 ವಿಷಯಗಳು. ಒಂದನೇದಾಗಿ ಪವಿತ್ರ ಆತ್ಮನೊಂದಿಗೆ ಮಾತನಾಡೋದು. ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ಕೆ, ಪ್ರತಿಯೊಂದು ಯೋಜನೆಗೋಸ್ಕರ ಪವಿತ್ರಾತ್ಮನ ಸಲಹೆ ಪಡೆಯುವುದು, ಪವಿತ್ರಾತ್ಮನಿಗೆ ಮಾತನಾಡುವುದು, ನಮ್ಮ ದುಃಖಗಳು, ಸಮಸ್ಯೆಗಳು, ತೊಂದರೆಗಳು ಏನಿದೆಯೋ ಅದನ್ನು ಪವಿತ್ರಾತ್ಮನೊಂದಿಗೆ ಹೇಳ್ತಾನಿರೋದು. ಲೈಕ್ ಅ ಫ್ರೆಂಡ್, ಒಂದು ಒಳ್ಳೆಯ ಸ್ನೇಹಿತನಾಗಿ. ಎರಡನೇದಾಗಿ ಪವಿತ್ರಾತ್ಮನ ಏನು ಸಲಹೆಯನ್ನು ಕೊಡ್ತಾರೋ, ನಮ್ಮೊಂದಿಗೆ ಮಾತನಾಡ್ತಾರೋ ಅದಕ್ಕೆ ವಿಧೇಯರಾಗುವಂಥದ್ದು, ವಿಧೇಯತೆಯಲ್ಲಿ ನಡೆಯುವಂಥದ್ದು. ಆಗ ಆತನ ಸ್ವರ ಇನ್ನೂ ದೃಢವಾಗ್ತದೆ, ಇನ್ನೂ ಸ್ಪಷ್ಟವಾಗಿ ನಮ್ಮ ಜೀವಿತದಲ್ಲಿ ಕೇಳಿಸಲ್ಪಡ್ತದೆ. ಬಿಕಾಸ್ ವಿ ಆರ್ ವಾಕಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ದ ಹೋಲಿ ಸ್ಪಿರಿಟ್. ಕೆಲವೊಮ್ಮೆ ಅನೇಕರಿಗೆ ಆಗಿದೆ, ಪವಿತ್ರ ಆತ್ಮ ನಮ್ಮ ಒಳಗೆ ಬಂದು ಇದ್ದಾರೆ, ಸೊ ನಾವು ಪುನಃ ಅವರನ್ನು ಮಾತನಾಡಿಸಬೇಕಾ ಅಥವಾ ನಾವು ಕೇಳಬೇಕಾ? ಪವಿತ್ರ ಆತ್ಮ ತನ್ನಷ್ಟಕ್ಕೆ ನಮ್ಮ ಒಳಗಿಂದ ಮಾತನಾಡುವುದಿಲ್ಲವ ಎಂಬುದಾಗಿ ಅನೇಕರು ಯೋಚಿಸ್ತಾರೆ. ನೋಡಿ, ನಮ್ಮ ಮನೆಯಲ್ಲಿ ಯಾರಾದರೂ ಬಂದಿರ್ಬೋದು, ನಾವು ಅವರನ್ನು ಮಾತನಾಡಿಸಬೇಕು. ಅವರು ಇರುವುದು, ಅವರು ಮಾತನಾಡೋದಕ್ಕೆ ವ್ಯತ್ಯಾಸ ಇದೆ. ನೀವು ಅವರನ್ನು ಮಾತನಾಡಿಸದಿದ್ರೆ ಅವರು ಮಾತನಾಡುವುದಿಲ್ಲ. ಕೆಲವರು ಮಾತಾಡ್ಬೋದು, ಆದರೆ ಪವಿತ್ರ ಆತ್ಮನ ಹೇಗೆ ಅಂದರೆ ಈಸ್ ಸೋ ಜೆಂಟಲ್, ಬಹಳ ಜೆಂಟಲ್ ಆಗಿರುವ ವ್ಯಕ್ತಿ. ಹಿ ವಿಲ್ ನಾಟ್ ಸ್ಪೀಕ್, ಹಿ ವಿಲ್ ನಾಟ್ ಇಂಟರ್ಫಿಯರ್. ಪವಿತ್ರ ಆತ್ಮ ನಮ್ಮ ಕಾರ್ಯಗಳಲ್ಲಿ ಇಂಟರ್ಫಿಯರ್ ಮಾಡುವುದಿಲ್ಲ, ನಾವು ಆತನನ್ನು ಕೇಳದೆ ಕರೆಯದೆ. ಹಲ್ಲೆಲೂಯಾ. ನಂತರ ನಾವು ನೋಡಿದೆ 3ನೇದಾಗಿ, ನಮ್ಮ ದೇಹ ಪವಿತ್ರ ಆತ್ಮನ ಗರ್ಭಗುಡಿಯಾಗಿದೆ. ದಿಸ್ ಬಾಡಿ ಬಿಲಾಂಗ್ ಟು ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟಿರುವುದು ದೇವರ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ. ಈ ಅರಿವಿನಲ್ಲಿ ನಾವು ಯಾವಾಗಲೂ ನಡೆಯುವಾಗ ನಾವು ಪವಿತ್ರ ಆತ್ಮನಿಗೆ ಹತ್ತಿರವಾಗ್ತೇವೆ, ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತೇವೆ. ದೇವರು ಈ ವಾಕ್ಯ ಭಾಗದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಜೀವದ ವಾಕ್ಯ ಧ್ಯಾನಿಸಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಸ್ವಾಮಿ, ಈ ಒಳ್ಳೆಯ ದೇವರು, ಒಳ್ಳೆಯದೇ ಮಾಡುವ ದೇವರು. ಈ ವಾಕ್ಯ ಭಾಗದ ಮೂಲಕ ಸ್ವಾಮಿ, ಅಬ್ಬಾ ಸ್ವಾಮಿ, ನಿಮ್ಮ ಜೀವವುಳ್ಳ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಆಳವಾಗಿ ಬೇರುವಲ್ಲಿ 100ರಷ್ಟು ಫಲ ಕೊಳ್ಳಿ, ಮಾತ್ರದ ಕಾರ್ಯ ಮಾಡಿ, ಶ್ರೇಷ್ಠ ಕಾರ್ಯಗಳು ಮಾಡಿ ಸ್ವಾಮಿ. ಅಬ್ಬಾ, ಸ್ವಸ್ಥತೆ, ಬಿಡುಗಡೆ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ಆತ್ಮಿಕ ಬದುಕು ಚೇಂಜ್ ಆಗಲಿ, ಇದು ಅಬ್ಬಾ ಟ್ರಾನ್ಸ್ಫಾರ್ಮ್ ಆಗಲಿ, ಇನ್ನೂ ಉನ್ನತವಾದ ಹಂತಕ್ಕೆ ತಲುಪುವಂತೆ ಕೃಪೆ ಕೊಡಿರಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಅವರನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.